ಮೈಸೂರು ಪ್ರಾಂತ್ಯದ ನಾಯಕ ಸಮಾಜದ ಪ್ರಭಾವಿ ಕಾಂಗ್ರೆಸ್ ಮುಖಂಡ ಎಸ್.ಸಿ. ಬಸವರಾಜ ನಾಯಕ್ ಅವರನ್ನು ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಿ ಎಂದು ಕಾಂಗ್ರೆಸ್ ಸರ್ಕಾರಕ್ಕೆ ಕೆ.ಆರ್. ನಗರ ತಾಲೂಕು ಕಾಂಗ್ರೆಸ್ ನಾಯಕ ಸಮಾಜದ ಮುಖಂಡರು ಒತ್ತಾಯಿಸಿದರು. ವಾಲ್ಮೀಕಿ ನಿಗಮ ಮಂಡಳಿ ಮಾಜಿ ಅಧ್ಯಕ್ಷರಾಗಿ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಸಾಕಷ್ಟು ಚುನಾವಣೆಗಳನ್ನು ಪಕ್ಷದ ಜವಾಬ್ದಾರಿ ಹೊತ್ತು ನಾಯಕ ಸಮಾಜದಿಂದ ಹೆಚ್ಚು ಮತಗಳನ್ನು ಕೊಟ್ಟು ಸರ್ಕಾರವನ್ನು ಅಧಿಕಾರಕ್ಕೆ ಬರಲು ಸಹಕರಿಸಿದ ಎಸ್.ಸಿ. ಬಸವರಾಜ್ ಅವರನ್ನು ವಿಧಾನ ಪರಿಷತ್ ಸದಸ್ಯರಾಗಿ ಮಾಡಿ ಎಂದು ಒತ್ತಾಯಿಸಿದರು. ಕಾಂಗ್ರೆಸ್ ರಾಜ್ಯ ಎಸ್ಟಿ ಘಟಕದ ಉಪಾಧ್ಯಕ್ಷ ಕಲ್ಲಳ್ಳಿ ಶ್ರೀನಿವಾಸ್, ಎಸ್ಟಿ ಘಟಕದ ತಾಲೂಕು ಅಧ್ಯಕ್ಷ ತಿಪ್ಪೂರ್ ಮಹಾದೇವ್, ಸಾಲಿಗ್ರಾಮ ತಾಲೂಕು ಎಸ್ಟಿ ಘಟಕದ ಅಧ್ಯಕ್ಷ ನರಸಿಂಹನಾಯಕ, ಜಿಲ್ಲಾ ಕಾಂಗ್ರೆಸ್ ಎಸ್ಟಿ ಘಟಕದ ಯೂತ್ ಕಾರ್ಯದರ್ಶಿ ಮುಂಜನಹಳ್ಳಿ ಮಹಾದೇವ್, ಗಂಗಾಧರ್ ಸಿದ್ದಿಕ್ ಸೇರಿದಂತೆ ಸುಮಾರು 20ಕ್ಕೂ ಹೆಚ್ಚು ಮುಖಂಡರು ಇದ್ದರು. ಏನು ಜನಾಂಗವಾರು ವಿಧಾನ ಪರಿಷತ್ ಸ್ಥಾನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ನಾಯಕ ಸಮುದಾಯದ ನಮಗೆಲ್ರಿಗೂ ದೊಡ್ಡ ನಾಯಕರಾದಂಥ ಎಸ್.ಸಿ. ಬಸವರಾಜಣ್ಣವ್ರಿಗೆ ಕೊಡಲೇಬೇಕು ಈ ಬಾರಿಯ ವಿಧಾನ ಪರಿಷತ್ ಸದಸ್ಯ. ನಮ್ಮ ಕೆ.ಆರ್. ತಾಲೂಕು ನಾಯಕ ಸಮುದಾಯದ ವತಿಯಿಂದ ನಾವೆಲ್ಲರೂ ಬಸವರಾಜಣ್ಣವ್ರಿಗೆ ಕೊಡಲೇಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, KPCC ಅಧ್ಯಕ್ಷರಲ್ಲಿ, ಸನ್ಮಾನ್ಯ ನಮ್ಮ ಪ್ರಭಾವಿ ಸಚಿವರಾದಂಥ ಸತೀಶ್ ಸಾಹೇಬರಲ್ಲಿ ಕೈ ಮುಗಿ ಕೇಳ್ಕೊತಾ ಇದ್ದೀವಿ. ನಮ್ಮ ನಾಯಕ ಎಸ್.ಟಿ. ಕೋಟದಿಂದ ಎಸ್.ಸಿ. ಬಸವರಾಜಣ್ಣನವರಿಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಜನಾಂಗದ ಕಣ್ಮಣಿ ಸತೀಶ್ ಜಾರಕಿಹೊಳಿ ಸಾಹೇಬರು ಇವರಿಗೆ ಆದ್ಯತೆ ಕೊಟ್ಟು ಬಸವರಾಜಣ್ಣವರು ಮುಂದಿನ ಚುನಾವಣೆಯಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿ ಮಾಡಬೇಕಾಗಿ ಮತ್ತು ಪಕ್ಷದಿಂದ ಅವ್ರನ್ನ ಹೆಸರನ್ನು ಸೂಚಿಸಬೇಕೆಂದು ಪಕ್ಷದ ಮುಖಂಡರುಗಳಲ್ಲಿ ಕೇಳಿಕೊಳ್ಳುತ್ತೀವಿ. ಮತ್ತು ನಮ್ಮ ಮೈಸೂರು